ಚಿಕ್ಕಮಗಳೂರು ಜಿಲ್ಲಾಡಳಿತ ವತಿಯಿಂದ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಯನ್ನ ಮಾಡಲಾಗಿದೆ. ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಹಾಗೂ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಮಡಿವಾಳ ಮಾಚಿದೇವ ಹಾಗೂ 12ನೇ ಶತಮಾನದ ವಚನಕಾರನ ನೆನೆದು ಅವರ ಬದುಕಿನ ರೀತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಮನವರಿಕೆ ಮಾಡುವ ಅಗತ್ಯವಿದೆ ಎಂದರು. ಬಿಜಾಪುರ ಜಿಲ್ಲೆಯಲ್ಲಿ ಸಿಂದಗಿ ತಾಲೂಕಿನ ಒಂದು ದೇವರ ಇಪ್ಪರಗಿನಲ್ಲಿ ನಮ್ಮ ಏನು ಪರ್ವತಯ್ಯ ಸುಜ್ಞಾನಮ್ಮನವರ ದಂಪತಿಗಳ ಪುತ್ರರಾಗಿ ಮಾಚಿದೇವರವರು 12ನೇ ಶತಮಾನದಲ್ಲಿ ಜನಿಸ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಜನಿಸ್ತಾರೆ. ಸೊ ಹಾಗಾಗಿ 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನರಲ್ಲಿ ಒಬ್ಬರು ನಮ್ಮ ಮಡಿವಾಳ ಮಾಚಿದೇವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ತನ್ನ ಬಣ್ಣಿಸಬೇಡ, ಇತರರು ನಡಿಬೇಡ ಅಂತ, ಇನ್ನೊಬ್ಬರು ನಡೆಯೋದು ಬೇಡ, ತನ್ನ ಬಣ್ಣಿಸಬೇಡ. ಇದು 12ನೇ ಶತಮಾನದಲ್ಲಿ ಬರೆದಿರೋದು. ಈಗಲೂ ಹೊಂದಾಣಿಕೆ ಆಗುತ್ತಾ ಇಲ್ವಾ? ಆಗುತ್ತೆ ಅನ್ನೋಲ್ಲ, ಒಂದು ಜೋರ ಚಪ್ಪಾಳೆ ಮಾಡಿ, ಆಗುತ್ತೆ ಅನ್ನೋದು. ಹಾಗಾಗಿ ನಾವು ಇವತ್ತು ಏನು ಮಡಿವಾಳ ಮಾಚಿದೇವರ ಜಯಂತಿನಲ್ಲಿ ಭಾಗವಹಿಸಿದ್ದೀವಿ, ನಾವೆಲ್ಲ ಅವರ ವಿಚಾರಧಾರೆಗಳನ್ನ ಅನ್ವಯಿಸಬೇಕು ಅಂತ ಹೇಳ್ತಾ, ಕಲಿದೇವರ ದೇವ ಎಂಬ ಒಂದು ಅಂಕಿತದಿಂದ ಮಾಚಯ್ಯನವರು ಹಲವು ವಚನಗಳನ್ನ ಬರೆದಿದ್ದಾರೆ. ಅವ್ರದ್ದೊಂದು ಅಂಕಿತ ಏನು ಅಂತ ಹೇಳಿದ್ರೆ ಕಲಿದೇವರ ದೇವ ಅಂತ. ಹೆಂಗೆ ಅಂತ ಹೇಳಿದ್ರೆ, ಮಡಿವಾಳ ಮಾಚಣ್ಣ ಕಡುಭಕ್ತ ತಾನಾಗ ಅಡೆದವರ ಕೆಲಸ ಕೈಗೊಂಡ ಊರೊಳಗೆ ಬಡವರಿಗೆ ಭಾಗ್ಯ ನಿಧಿಯಾದ ಅಂತ. ನೋಡಿ, ಇದು ಎಷ್ಟು ಸ್ಪಷ್ಟವಾಗಿ ಮಾಚಿದೇವರು ಕನ್ನಡದಲ್ಲಿ ಬರೆದಿದ್ದಾರೆ. ಇದು ಈಗೋದು ಯಾವ ಮಕ್ಕಳಿಗೆ ಬೇಕಾದ್ರೂ ಅರ್ಥ ಆಗುತ್ತೆ. ಇದನ್ನೇನು ದೊಡ್ಡವರೇ ಬೇಕು ಅಂತೇನಿಲ್ಲ, ಮಕ್ಕಳು ಬೇಕಾದ್ರೂ ಅರ್ಥ ಆಗ್ತದೆ. ಹಾಗಾಗಿ ಏನೋ ಅನುಭವ ಮಂಟಪ ನಿರ್ಮಾಣ ಕಾರ್ಯದಲ್ಲೂ ಸಹ ಬಸವಣ್ಣನವರಿಗೆ ಜೊತೆಯಾಗಿ ಕೂಡಿದಂಥ ಮಡಿವಾಳ ಮಾಚಯ್ಯನವರ ಬಗ್ಗೆ ಈ ಜಯಂತಿನಲ್ಲಿ ನಾವು 4 ಮಾತಾಡಲೇಬೇಕು ಅನ್ನೋ ಒಂದು ಮಾತನ್ನ ನಮ್ಮ ಇನ್ನೊಂದು ಕಾರ್ಯಕ್ರಮ ಇದ್ರೂ ಬಂದೆ. ಯಾಕೆಂದ್ರೆ ಅವರ ವಚನಗಳು ಎಷ್ಟು ಚೆಂದಾಗಿದ್ದಾವೆ ಅಂದ್ರೆ, ಬಸವಣ್ಣನವರು ಎನ್ನ ದೇಹವೇ ದೇಗುಲವಯ್ಯ ಅಂತ ಯಾವುದೊಂದು ವಚನ ಹೇಳಿದ್ರೆ, ಇವರೇನು ಹೇಳಿದ್ರು ಮಾಚಯ್ಯನವರು ಅಂದ್ರೆ, ದೇಹವೇ ದೇಗುಲ, ಆತ್ಮನೇ ಪರಮಾತ್ಮ ಅಂತ ಹೇಳಿದ್ರು. ದೇಹವೇ ದೇಗುಲ, ಆತ್ಮನೇ ಪರಮಾತ್ಮ ಅಂದ್ರು. ಯಾಕೆಂದ್ರೆ ಪರಮಾತ್ಮನ ನಾವು ಯಾರು ನೋಡಿದೀವಿ? ಇಲ್ಲೇನಾದ್ರು ಮನೇಲಿರೋ ದೇವ್ರ ಫೋಟೋದಲ್ಲಿ ನಾವೆಲ್ಲರೂ ನೋಡಿದೀವಿ, ದಿನ ಪೂಜೆ ಮಾಡ್ತೀವಿ. ಆದ್ರೆ ಪರಮಾತ್ಮ ನಾವೆಲ್ಲ ನೋಡಿದೀವ? ಇಲ್ಲ. ಆದ್ರೆ ನಮ್ಮ ಆತ್ಮ ಅಂತೂ ಇದೆಯಲ್ವ, ಎಲ್ಲರ ಒಳಗಡೆ ಆತ್ಮ ಇದೆಯಲ್ವ. ಸೊ ನಮಗೆ ಅವ್ರು ಹೇಳಿದ್ದೇನು ಅಂದ್ರೆ, ನಮ್ಮ ದೇಹವೇ ದೇಗುಲ, ನಮ್ಮ ದೇಹದೊಳಗಡೆ ಇರ್ತಕ್ಕಂಥ ಆತ್ಮವೇ ಪರಮಾತ್ಮ ಅಂತ ಎಷ್ಟು ಸ್ಪಷ್ಟ ಕನ್ನಡದಲ್ಲಿ ಮಾಚಯ್ಯನವರು ಹೇಳಿದ್ದಾರೆ. ಇವು ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಾ ಬೇಡವಾ? ಆ ದೃಷ್ಟಿನಲ್ಲಿ ಮುಂದಿನ ಬಾರಿ ನಡೆಯುವಂತಹ ಮಾಚಿದೇವ ಜಯಂತಿನಲ್ಲಿ ನಾನು ರಮೇಶ್ ಅವರಿಗೂ ಹೇಳೋದು, ನೀವು ಪೂರ್ವಭಾವಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಾವಾಗೂ ಹೇಳ್ತಾ ಇರ್ತೀನಿ, ಒಂದಷ್ಟು ಕಾಲೇಜುಗಳಲ್ಲಿ ಓದುವಂತ ಈ ಸಮಾಜದ ಅಧ್ಯಕ್ಷರಿಗೆ ಹೇಳಿದ್ರೆ ಒಂದು ದಿನ ಬೇಕಾದ್ರೆ ನಾನು ಹೇಳಿದ್ದೀನಿ, ಇನ್ನು ಮುಂದೆ ಈ ಚಿಕ್ಕ ಈ ಸಭೆಗಳನ್ನ ಇಲ್ಲಿ ಮಾಡೋದಕ್ಕಿಂತ ಯಾವ್ದಾದ್ರು ಕಾಲೇಜಲ್ಲಿ ಮಾಡೋಣ ಅಂತ ಹೇಳಿದ್ವಿ ಅಲ್ವಾ? ಕಾಲೇಜಲ್ಲಿ ಮಾಡೋಣ ಅಂತ ಹೇಳಿದ್ವಿ. ಕಲಾಮಂದಿರದಲ್ಲೇ ಮಾಡಬೇಕು ಅಂತೇನಿಲ್ಲ. ಯಾವ್ದಾರ ಕಾಲೇಜಲ್ಲಿ ಅಲ್ಲಿ ಎಲ್ಲಾದ್ರೂ ರಂಗಮಂದಿರ ಇರ್ತದೆ, ಅಲ್ಲಿ ನೀವೊಂದು 100 ಜನ 250 ಜನ ಬರ್ತೀರಾ, ಕಾಲೇಜಲ್ಲಿ ಒಂದು 300-400 ಹುಡುಗರು ಇರ್ತಾರೆ. ಅವ್ರ ಜೊತೆ ನಾವು ಮಾತಾಡಿದ್ರೆ, ಆಮೇಲೆ ನೀವು ಇನ್ನೂ ಒಂದು ತಿಳ್ಕೊಳ್ಳಿ, ಯಾಕೆ ಕಾಲೇಜವ್ರ ಜೊತೆ ಮಾತಾಡಬೇಕು ಅಂದ್ರೆ, ಅಲ್ಲಿ ಬರೋ ಕಾಲೇಜವರು ಅದರಲ್ಲೂ ಸರ್ಕಾರಿ ಕಾಲೇಜಲ್ಲಿ ಮಾಡಿ, ಯಾವುದೇ ಖಾಸಗಿ ಕಾಲೇಜಲ್ಲಿ ಬೇಡ. ಸರ್ಕಾರಿ ಕಾಲೇಜಲ್ಲೇ ಬಡವರ ಮನೆ ಮಕ್ಕಳು, ಶೋಷಿತ ವರ್ಗದಿಂದ ಬರೋ ಮಕ್ಕಳು ಸರ್ಕಾರಿ ಕಾಲೇಜಲ್ಲಿ ಬರ್ತಾರೆ. ಅವರಿಗೆ ಈ ವಿಚಾರಧಾರೆಗಳನ್ನು ಮುಟ್ತಾರೆ. ನಂತರ ಸಾಹಿತಿ ಸಂಗಮೇಶ್ ರವರು ಮಡಿವಾಳ ಮಾಚಿದೇವರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಅಂತ ವಚನದ ಕಟ್ಟು ನಮಗೆ ದೊರೆಯೋದಕ್ಕೆ ಮುಖ್ಯ ಕಾರಣ ಮಹಾಸ್ವಾಮಿ ಮಡಿವಾಳ ಮಾಚಿದೇವರು ಅನ್ನೋದು ಒಂದು ಐತಿಹಾಸಿಕ ದಾಖಲೆಯಾಗಿ ಉಳಿದಿದೆ. ನಾವು ಇಬ್ಬರು ಬರೆದಂತ ಕಾದಂಬರಿ ನಮ್ಮ ರಾಮಚಂದ್ರ ಹತ್ರ ಇದೆ. ಮತ್ತೊಬ್ರು ಇಲ್ಲಿ ಬಂದಿಲ್ಲ, ಅವರು ಆರೋಗ್ಯ ಚೆನ್ನಾಗಿಲ್ಲ ಅಂತ ಕೇಳಿದೆ. ಚಂದ್ರು ಅಂತ ಹೇಳಿ ಕಾಂಟ್ರಾಕ್ಟ್ ಎಲ್ಲ ಮಾಡಿಸ್ತಾರೆ. ಕಳೆದ ಬಾರಿ ನಮ್ಮ ಮನೆ ಮುಟ್ಟಿಸಿರೋ ಅವ್ರ ಕಾರಲ್ಲಿ ಅವ್ರಿಗೊಂದು ಪುಸ್ತಕ ಕೊಟ್ಟಿದ್ವಿ. ಈ 2 ಪುಸ್ತಕ ಇಲ್ಲಿ ಇರುವ ಅಂತ ಕಾಣುತ್ತೆ. ಆ 2 ಪುಸ್ತಕನ ಯಾರಾದ್ರೂ ಓದಿ ನೋಡಿ, ನಾವೇನಾದ್ರೂ ಸುಳ್ಳು ಬರ್ತಿದ್ರೆ ನಮ್ಮ ಅಡ್ರೆಸ್ ಇದೆ, ಅದನ್ನು ನಾವು ಹಗಲು 3 ವರ್ಷ ಗಂಡ ಹೆಂಡತಿ ಕಷ್ಟಪಟ್ಟಿದ್ದೀವಿ. ಅದಕ್ಕಾಗಿ ಸಾಹಿತ್ಯ ಚಿಂತನೆ ಮಾಡ್ತಾ, ವಚನಗಳನ್ನ ಶೋಧನೆ ಮಾಡ್ತಾ, ಇತರೆ ವಚನಕಾರರು ಮಾಚಪ್ಪನವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಸಂಗ್ರಹ ಮಾಡ್ತಾ ಅದನ್ನ ಬರ್ದಿದ್ದೀವಿ. ಅವರು ಮಾಚಪ್ಪನವರು ಅಲ್ಲಿಂದೇ ಇದ್ದಿದ್ರೆ, ಕಲ್ಯಾಣಕ್ಕೆ ಅವರು ಬರದೇ ಇದ್ದಿದ್ರೆ ವಚನ ಸಾಹಿತ್ಯ ಇವತ್ತು ನಮ್ಮ ಕೈ ಸಿಗ್ತಿರಲಿಲ್ಲ ಅನ್ನೋ ಮಾತನ್ನ ಆ ಸಮಾಜದ ಬಂಧುಗಳು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು.
ಮಾಚಪ್ಪನ ಬಣ್ಣ ಸುಣ್ಣ ನಮಗ್ ಬೇಕಾಗಿಲ್ಲ. ಮಾಚಪ್ಪ ಶೂದ್ರ, ತಳಶೂದ್ರ, ಅವನು ಬ್ರಾಹ್ಮಣ ಅಲ್ಲ, ಅವನು ದೇವರು ಅಲ್ಲ, ವೀರಭದ್ರನ ಅವತಾರ ಅಂತ ಹೇಳ್ತಾರೆ. ಮಾಚಪ್ಪ ಹೇಳ್ತಾರೆ, ಪುರಾಣ ಪುಂಡರ ಗೋಷ್ಠಿ, ಶಾಸ್ತ್ರ ಸಂತೆಯ ಮಾತು, ಆಗಮ ಅಮೃತದ ನುಡಿ ಅಂತ ಹೇಳ್ತಾರೆ ಅವರು. ಕೆಲಸಕ್ಕೆ ಬಾರದ ಪುಂಡು ಪೋಖರಿಗಳು ಸೇರಿ ಪುರಾಣ ಹೇಳ್ತಾರೆ, ದೇವಿ ಪುರಾಣ, ಆ ಪುರಾಣ, ಈ ಪುರಾಣ. ಆಮೇಲೆ ಬದನೆಕಾಯಿನೇ ತಿಂತಾರೆ, ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ವ್ಯವಹಾರ ಮಾಡ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಹಣೆಗೆ ವಿಭೂತಿ ಹಾಚ್ಕೊಂಡು ಶರಣ 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 ಅಂದ್ರೆ ದೂರ್ಮರಣ ಅವರೆಲ್ಲ. ಅದಲ್ಲ, ನಾವು ಮಾಡುವ ಕಾಯಕದಲ್ಲಿ ದೇವರನ್ನು ಕಾಣಬೇಕು. ಕಾಯಕದಲ್ಲಿ ನಿರತನ ಆದೊಡೆ ಗುರು ದರ್ಶನವಾದಳು ಮರೆಯಬೇಕು. ಲಿಂಗ ಮುಂದಿದ್ದಳು ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಳು. ಅವರು ಸುರ್ಪುರದ ಹತ್ತಿರದ ಅಮರೇಶ್ವರ ಅನ್ನೋ ಊರಿನ ಆಯ್ದಕ್ಕಿ ಮಾರಯ್ಯ, ಆ ಮನುಷ್ಯನ ವ್ಯಕ್ತಿತ್ವನು ಅಲ್ಲಿ ನಾವು ಕಾಣಿಸಿದ್ವಿ. ಅವರು ಇಂಥ ವಚನ ಹೇಳ್ತಾರೆ. ಅವರು ಮಾಚಪ್ಪನವರಿಗೆ ಬಹಳ ಹತ್ತಿರದ ಆತ್ಮೀಯ ಶಿಷ್ಯವರ್ಗದಲ್ಲಿ ಸೇರ್ಕೊಂಡಂತವರು. ಮಾಚಯ್ಯನವರು ಸಕಲ ಶಾಸ್ತ್ರ ಪ್ರವೀಣರಾಗಿದ್ದರಿಂದ ಅವರ ವಚನಗಳು ಅತ್ಯಂತ ಅದ್ಭುತ ಇದ್ದಾವೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.